ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮ್ಮ ಯೂಟ್ಯೂಬ್ ಚಾನಲ್ಗೆ. ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿವರೆಗೆ ಸೈಲೆಂಟ್ ಆಗಿದ್ದ ಕಾವ್ಯ ಶೈವ ಈಗ ರೌದ್ರಾವತಾರ ತೋರಿಸಿದ್ದಾರೆ. ಯಾರಿಗೂ ನಿರೀಕ್ಷೆ ಇರಲಿಲ್ಲ ಕಾವ್ಯ ಈ ಮಟ್ಟಕ್ಕೆ ತಾಳ್ಮೆ ಕಳೆದುಕೊಳ್ಳುತ್ತಾರೆ ಅಂತ. ಸಾಮಾನ್ಯವಾಗಿ ಕಾವ್ಯ ಎಲ್ಲ ವಿಷಯಗಳಲ್ಲೂ ಶಾಂತವಾಗಿ ಹ್ಯಾಂಡಲ್ ಮಾಡ್ತಾರೆ. ಜಗಳ, ಕೂಗು, ಕಿರಿಕ್ ಇವೆಲ್ಲದಿಂದ ದೂರ ಇರುತ್ತಿದ್ದರು. ಆದರೆ ಈ ಬಾರಿ ಅಶ್ವಿನಿ ಜೊತೆ ನಡೆದ ಕಿರಿಕ್ ಕಾವ್ಯ ಸಹನೆಯನ್ನು ಮೀರಿಸಿದೆ. ಇಬ್ಬರ ನಡುವೆ ಮಾತಿನ ಚಕಮಕಿ ಆರಂಭವಾಗಿ ನೇರವಾಗಿ ಏಕವಚನದತ್ತ ಹೋಗಿದೆ. ಏಕವಚನದ ಜಗಳಕ್ಕೆ ಹೋಗಿದೆ. ಕಾವ್ಯ ಮಾತಿನ ತೀಕ್ಷ್ಣತೆ ಅಶ್ವಿನಿಗೆ ಪಾತ್ರ ಬಗ್ಗೆ ಅಲ್ಲ, ಮನೆಯಲ್ಲಿದ್ದ ಎಲ್ಲರಿಗೂ ಶಾಕ್ ಕೊಟ್ಟಿದೆ. ಇವಳೇನ ಈ ರೀತಿ ಮಾತನಾಡಿದ್ದು ಎನ್ನೋ ರೀತಿ ಎಲ್ಲರೂ ನೋಡ್ತಾ ಇದ್ದರು. ಇದುವರೆಗೂ ಯಾರೂ ನೋಡಿರಲಿಲ್ಲ ಕಾವ್ಯ ಈ ರೀತಿ ಕೋಪಗೊಂಡಿರುವುದನ್ನು. ಅದಕ್ಕೆ ಈ ಕ್ಷಣ ಬಿಗ್ ಬಾಸ್ ಮನೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಆಗಿದೆ. ಅಶ್ವಿನಿ ಮತ್ತು ಕಾವ್ಯ ನಡುವಿನ ಈ ಜಗಳ ಇನ್ನೇನು ತಿರುವು ತೆಗೆದುಕೊಳ್ಳುತ್ತೆ. ಕಾವ್ಯ ಮುಂದೆ ಇವರು ಕೂಡ ಇದೇ ರೀತಿ ಸ್ಟ್ರಾಂಗ್ ಆಗಿ ಆಡ್ತಾರಾ ಅಥವಾ ಮತ್ತೆ ಸೈಲೆಂಟ್ ಮೂಡ್ ಹೋಗ್ತಾರಾ ನೋಡಬೇಕಿದೆ. ಬಿಗ್ ಬಾಸ್ನ ಈ ಟಾಸ್ಕ್ನಲ್ಲಿ ಕಾವ್ಯ ಶೈವ ಮತ್ತು ಅಶ್ವಿನಿ ಗೌಡ ತುಂಬ ಜಗಳಾಡಿಕೊಂಡಿದ್ದಾರೆ. ಹೋಗಮ್ಮಮ್ಮೋ ಎಂದು ಅಶ್ವಿನಿ ಗೌಡಗೆ ಕಾವ್ಯ ಶೈವ ಹೇಳಿದ್ದಾರೆ. ಅದಕ್ಕೆ ಅಶ್ವಿನಿ ಗೌಡ, ಹೋಗಮ್ಮಮ್ಮೋ ಅನ್ನೋದನ್ನ ನಿಮ್ಮ ಅಮ್ಮನಿಗೆ ಹೇಳಿ, ನನಗೆ ಈ ರೀತಿ ವರ್ಡ್ಸ್ಗಳನ್ನು ಹೇಳಬೇಡಿ ಎಂದು ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಕಾವ್ಯ ಮಾತು ಸರಿಯೇ ಅನಿಸ್ತಾ? ಅಶ್ವಿನಿಯ ವರ್ತನೆ ಓವರ್ ಆಗಿತ್ತಾ? ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ಬಿಗ್ ಬಾಸ್ ಅಪ್ಡೇಟ್ ಜೊತೆ. ನಮಸ್ಕಾರ ಸ್ನೇಹಿತರೆ.